ನನ್ನ ಕೇದಾರ್ನಾಥ್ ಯಾತ್ರೆ ಸ್ಟಾರ್ಟ್ ಆಗಿದೆ ಬೆಂಗಳೂರು ಏರ್ಪೋರ್ಟ್ ಇಂದ ಡೆಹ್ರಾಡೂನ್ಗೆ ಫ್ಲೈಟ್ ತಗೊಂಡೆ. ಫ್ಲೈಟ್ ಚಾರ್ಜ್ 10,500. ಡೆಹ್ರಾಡೂನ್ ಏರ್ಪೋರ್ಟ್ ಅಲ್ಲಿ ಇಳಿದು ಹೊರಗಡೆ ಬಂದೆ. ಆಟೋ ಸಿಕ್ತು. ಆಟೋದಲ್ಲಿ ಹೋಗಿದ್ದಕ್ಕೆ ನನಗೆ ರಿಷಿಕೇಶ್ಗೆ 500 ಆಯ್ತು. ಇಲ್ಲ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಗೆ 1200 ಆಗುತ್ತೆ. ರಿಷಿಕೇಶ್ಗೆ ರೀಚ್ ಆಗಿ ತ್ರಿವೇಣಿ ಘಾಟ್ಗೆ ಹೋದೆ. ತ್ರಿವೇಣಿ ಘಾಟಲ್ಲಿ ಫಸ್ಟ್ ಡೇ ಗಂಗಾ ಆರತಿ ಮುಗ್ದಿತ್ತು ನಾನು ಹೋಗೋಳ್ಗೆ. ಅದರಿಂದ ನಾನು ಹೋಗಿ ರೂಮ್ ಮಾಡಿದೆ. ರೂಮ್ ಚಾರ್ಜ್ ನನಗೆ 800 ರೂಪೀಸ್ ಆಯ್ತು. ಮತ್ತೆ ಮಾರ್ನಿಂಗ್ ನಾನು 11 o'clock ಆಗಿ ರಿಷಿಕೇಶ್ ಬಸ್ ಸ್ಟಾಪ್ ಹೋದೆ. ಬಸ್ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಬಸ್ ಏನ್ ಬುಕ್ ಮಾಡೋ ಅವಶ್ಯಕತೆ ಇಲ್ಲ. ಉಕ್ಕಿ ಮಟ್ಟಕ್ಕೆ ಇರೋದು ಒಂದೇ ಗೌರ್ಮೆಂಟ್ ಬಸ್. ಇಲ್ಲಾಂದ್ರೆ ನಾವು ಪ್ರೈವೇಟ್ ಬಸ್ ಸ್ಟಾಪ್ ಸಿಗುತ್ತೆ ಪಕ್ಕದಲ್ಲೇ. ಆ ಬಸ್ ಸ್ಟಾಪ್ ಇಂದ ರುದ್ರಪ್ರಯಾಗ್ ಹೋಗಿ ರುದ್ರಪ್ರಯಾಗಿಂದ ಬಸ್ ತಗೊಬೇಕು ಅಂತ ಹೇಳಿದ್ರು. ಆದ್ರಿಂದ ನಾನು ರಿಟರ್ನ್ ಆದೆ. ಮತ್ತೆ ನಾನು ರಾಮ್ಜುಲಾಗ್ ಬಂದೆ. ರಾಮ್ಜುಲಾ ನೋಡ್ಕೊಂಡು ಮತ್ತೆ ಲಕ್ಷ್ಮಣ್ ಜುಲಾಗ್ ಹೋಗೋಣ ಅನ್ಕೊಂಡಿದ್ದೆ. ಅಲ್ಲಿ ವರ್ಕ್ ನಡೀತಾ ಇದೆ, ಯಾರು ಹೋಗ್ಬೇಡಿ ಅಂತ ಹೇಳಿದ್ರು. ನಾನು ಮತ್ತೆ ಅಲ್ಲಿಂದ ರಿಟರ್ನ್ ಆಗಿ ರಿವರ್ ರಾಫ್ಟಿಂಗ್ ಗೆ ಹೋದೆ. ರಿವರ್ ರಾಫ್ಟಿಂಗ್ ನಮ್ಗೆ 18 ಕಿಲೋಮೀಟರ್ 600 ಬೀಳುತ್ತೆ. 9 ಕಿಲೋಮೀಟರ್ಸ್ ಬೇಕಂದ್ರೆ 400 ರೂಪೀಸ್ ಬೀಳುತ್ತೆ. ನಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಅಲ್ಲಿಂದ ನಮ್ಮನ್ನ ಈ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗೋ ಪಾಯಿಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೋಟ್ ಎಲ್ಲ ಇಳಿಸಿ ಈ ರಿವರ್ ರಾಫ್ಟಿಂಗ್ ಅಲ್ಲಿ ಯಾವ ತರ ಸೇಫ್ಟಿ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ನಾವು ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಮಾಡ್ತೀರಿ. ಅಲ್ಲಿಂದ ರಿವರ್ ರಾಫ್ಟಿಂಗ್ ರಿಷಿಕೇಶ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಾನು ರಿವರ್ ರಾಫ್ಟಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ 5 o'clock ಆಗಿತ್ತು. ಅಲ್ಲಿಂದ ನಾನು ತ್ರಿವೇಣಿ ಘಾಟ್ಗೆ ಹೋದೆ. ತ್ರಿವೇಣಿ ಘಾಟ್ ಅಲ್ಲಿ ಯಾರೆಲ್ಲ ಗಂಗಾ ಆರತಿ ಮಾಡಿಸ್ಬೇಕು ಅನ್ಕೊಂತಿರೋ ಗಂಗಾ ಆರತಿ ಟೋಕನ್ ತಗೊಂಡು ಗಂಗಾ ಆರತಿ ಪೂಜೆ ಮಾಡಿಸ್ಬೋದು. ಪೂಜೆ ಆದ್ಮೇಲೆ ಗಂಗಾ ಆರತಿ ನಡೆಯುತ್ತೆ. ಪ್ರತಿದಿನ 6 o'clock ನಿಂದ 7:30 ವರೆಗೂ ಗಂಗಾ ಆರತಿ ನಡೆಯುತ್ತೆ ರಿಷಿಕೇಶ್ ಅಲ್ಲಿ. ಗಂಗಾ ಆರತಿ ಮುಗಿಸ್ಕೊಂಡು ನಾನು ರೂಮ್ಗೆ ರಿಟರ್ನ್ ಆದೆ. ರೂಮ್ ಹತ್ರ ಇರುವಂತ ಹೋಟ್ಲಲ್ಲಿ ನಾನು ನೈಟ್ ಟೈಮ್ ತಾಳಿ ತಿಂತಿದ್ದೆ. ಮಾರ್ನಿಂಗ್ ಟೈಮ್ ಮ್ಯಾಗಿ ತಿಂತಾ ಇದ್ದೆ. ಇದೇ ಹೋಟ್ಲಲ್ಲೇ ನಾನು ಊಟ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಫ್ರೆಂಡು ಆಗಿದ್ರು ಇವರು. ಇದು ನನ್ನ ಯಾತ್ರೆ ಫಸ್ಟ್ ಡೇ ಆಗಿತ್ತು.